ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ರಾಯರಿಗೆ ಯಾವ ರೀತಿ ಅಭಿಷೇಕ ಹಾಗೆ ಯಾವ ರೀತಿ ಪೂಜೆ ಆಯಿತು ಮತ್ತು ಇವತ್ತು ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಪ್ರತಿ ಗುರುವಾರ ನಾನು ಹೇಳೋದಕ್ಕೂ ತುಂಬ ತಡವಾಗಿ ಈ ಗುರುವಾರ ಎದ್ದೆ. ಆದರೆ ನನಗೆ 5 ಗಂಟೆ ಒಳಗಡೆ ರಾಯರಿಗೆ ಅಭಿಷೇಕ ಪೂಜೆ ಆಗಬೇಕು ಬೆಳಗಿನ ಜಾವ ಅನ್ನೋದು ತುಂಬ ಮುಂಚೆಯಿಂದನೂ ಹಾಗೆ ನಾನು ಮಾಡೋದು. ಏನು ಮಾಡೋದು ಆ ಟೈಮ್ಗೆ ಆಗುತ್ತಾ ಅನ್ನೋ ಗಡಿಬಿಡಿಲಿ ತುಂಬ ಗಡಿಬಿಡಿಲಿದ್ದೆ. ಬೇಗ ಬೇಗ ಮಾಡೋಣ ಅಂತ ಹೇಳಿ ಹೂವಿನ ಅಲಂಕಾರ ಎಲ್ಲ ಮಾಡಿದೆ. 5 ಗಂಟೆ 6 ನಿಮಿಷ ಆಯಿತು ರಾಯರಿಗೆ ಅಭಿಷೇಕ ಪೂಜೆ ಮಾಡೋದಕ್ಕೂ ಶುರು ಮಾಡಿದೆ. ಏನಾಯಿತು ಇವತ್ತು ನನಗೆ ಇದು ನಾನೇನಾ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಯಿತು. ಅಭಿಷೇಕ ಮಾಡೋದಕ್ಕೂ ಮುಂಚೆ ವಕ್ರತುಂಡ ಮಹಾಕಾಯ ಹೇಳ್ತಾ ಇದ್ದೆ, ಯಾವುದೇ ನಿರ್ವಿಘ್ನಗಳಾಗದೇ ಇರಲಿ ಇವತ್ತಿನ ಪೂಜೆಗೆ ಅಭಿಷೇಕಕ್ಕೆ, ನಮ್ಮೆಲ್ರಿಗೂ ಒಳ್ಳೇದು ಮಾಡಿ ಅಂತ. ಅಲ್ಲೇ ಸ್ವಲ್ಪ ಮಿಸ್ಟೇಕ್ ಆಗೋದಕ್ಕೆ ಶುರುವಾಯಿತು. ಸರಿ ಯಾಕೆ ಈ ಥರ ಆಗ್ತಿದೆ ಮತ್ತೆ ಇನ್ನೊಂದು ಸಲ ಹೇಳಿದೆ ವಕ್ರತುಂಡ ಮಹಾಕಾಯ ಹೇಳಿಬಿಟ್ಟು ಅಭಿಷೇಕ ಮಾಡಿದೆ. ಅಭಿಷೇಕ ಮಾಡ್ತಾ ಇರೋ ವಿಡಿಯೋನ ನಾನು ಸೇವ್ಗೆ ಕೊಡದೆ ಹೋದೆ. 1-2 ಮಿನಿಟ್ಸ್ ಆದ ತಕ್ಷಣ ನಾನು ಸೇವ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಯಿತು, ಬಟ್ ಸೇವು ಕೊಡದೆ ಹೋದರೆ ಸರಿ, ಅಟ್ಲೀಸ್ಟ್ ಆರತಿ ಮಾಡೋದನ್ನಾದರೂ ನಾನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ರಾಯರಿಗೆ ಅಭಿಷೇಕ ಮಾಡಾದಮೇಲೆ ಆರತಿ ಮಾಡೋ ವಿಡಿಯೋನ ತೊಗೊಂಡೆ. ಅದಾದಮೇಲೆ ನಾನು ರಾಯರಿಗೆ ನಮಸ್ಕಾರ ಮಾಡಿ, ಅಲ್ಲಿವರೆಗೂ ನನಗೆ ರಾಯರಿಂದ ಆಶೀರ್ವಾದ ಸಿಗಲಿಲ್ಲ. ತೊಟ್ಲಲ್ಲಿ ಹಾಕಿದೆ ರಾಯರನ್ನ. ಅದಾದಮೇಲೆ ಮತ್ತೆ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಗುರುಸ್ತೋತ್ರ ಹೇಳೋಣ ಅಂತ ಶುರು ಮಾಡಿದೆ. ಆ ಸಮಯದಲ್ಲಿ ನಮ್ಮ ಮನೆಯವರು ಈಗ ಒಂದು 4 ಡೇಸಿಂದ ಯೋಗ ಕ್ಲಾಸ್ಗೆ ಹೋಗೋದಕ್ಕೆ ಅಂತ 5 ಗಂಟೆಗೆ ಎದ್ದೇಳ್ತಿದ್ದಾರೆ. ಏನೇ ಆಗಲಿ ಮನೇಲಿ ನಾವು ಒಂದು ಪೂಜೆ ಪುನಸ್ಕಾರ ಮಾಡೋ ಸಮಯದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಡಿಸ್ಟರ್ಬೆನ್ಸ್ ಇದ್ದರೆ ಒಂಥರ ಕಿರಿಕಿರಿ ಆಗ್ತಿರುತ್ತೆ. ಅವರಿಂದ ಸ್ವಲ್ಪ ನನಗೆ ಡಿಸ್ಟರ್ಬ್ ಆಗೋದಕ್ಕೆ ಶುರುವಾಯಿತು. ಯಾಕೆ ಈ ಥರ ಆಗ್ತಿದೆ, ಇಲ್ಲಿ ನೀವೇ ನನಗೆ ಭಕ್ತಿ ಅನ್ನೋದನ್ನು ಕೊಡಬೇಕು ಅಂತ ಹೇಳಿ ಗುರುಸ್ತೋತ್ರನ ಶುರು ಮಾಡಿದೆ. ಹೇಳ್ತಾ ಇದ್ದೀನಿ, ಎಷ್ಟು ದಿನದಿಂದ ಗುರುಸ್ತೋತ್ರ ಹೇಳ್ತಿದ್ದೀನಿ. ಹೇಳ್ತಾ ಇದ್ದರೆ ಮಿಸ್ಟೇಕ್ ಆಗ್ತಾನೇ ಇದೆ. ನಾನು ಯಾಕೆ ಈ ಥರ ಆಗ್ತಿದೆ, ಇದು ನಾನೇನೋ ಹೇಳ್ತಿರೋದು, ನನಗೆ ಒಂಥರ ಕನ್ಫ್ಯೂಸನ್ ಸ್ಟಾರ್ಟ್ ಆಯಿತು. ರಾಯರ ಮುಂದೆನೇ ಕೂತಿದ್ದೆ, ಏನಕ್ಕೆ ಈ ಥರ ಆಗ್ತಿದೆ, ಮತ್ತೆ ಶುರು ಮಾಡ್ತೀನಿ, ಮತ್ತೇನಾದರೂ ಒಂದು ಮಿಸ್ಟೇಕ್ ಆಗ್ತಿತ್ತು. ಯಾಕಪ್ಪ ಹಿಂಗಾಗ್ತಿದೆ ಅಂತ ಹೇಳಿಕೊಂಡು ರಾಯರೇ ಅಂತ ಮನಸ್ಸಲ್ಲಿ ಸ್ಮರಣೆ ಮಾಡಿದೆ. ಆವಾಗ ರಾಯರು ಸ್ತೋತ್ರ ತಪ್ಪೇಳು ಕೂಡ ಯಾಕೆ ಈ ಥರ ಆಗ್ತಿದೆ ಅಂತ ಸ್ಮರಣೆ ಮಾಡಿದಾಗ ರಾಯರು ನನಗೊಂದು ಗುಲಾಬಿ ಹೂನ ಪ್ರಸಾದವಾಗಿ ಕೊಡ್ತಾರೆ. ಆಮೇಲೆ ನಾನು ಅಂದ್ಕೊಳ್ತೀನಿ, ನೋಡಿ ನಿಮ್ಮ ಮುಂದೆ ಕೂತಿದ್ದೀನಿ, ಎಷ್ಟು ದಿನದಿಂದ ನಾನು ಈ ಶ್ಲೋಕನ ಹೇಳ್ತಿದ್ದೀನಿ, ಇವತ್ತು ಯಾಕೆ ಈ ಥರ ಆಗ್ತಿದೆ ನನಗೆ ಗೊತ್ತಿಲ್ಲ. ಏನೇ ಆದರೂ ಅದು ನಿಮ್ಮಿಂದನೇ, ನಿಮ್ಮ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ನನ್ನ ಜೀವನದಲ್ಲಂತೂ ಏನೇ ಆದರೂ ಅದು ನಿಮ್ಮಿಂದನೇ. ಇದು ನೀವೇ ಮಾಡಿಸ್ತಿರೋದ ಈ ಥರ ನನಗೆ ಗೊತ್ತಿಲ್ಲ, ನನಗೆ ಭಕ್ತಿ ಕೊಡಿ ಅಂತ ಹೇಳಿ ಮತ್ತೆ ಶುರು ಮಾಡಿದೆ. ಮತ್ತು ಭಗವದ್ಗೀತೆ ಹೇಳಿದೆ. ನಾನು ಇದನ್ನೆಲ್ಲ ಮಾರ್ನಿಂಗ್ ಟೈಮು 2 ಫೋನ್ ಯೂಸ್ ಮಾಡ್ತೀನಿ. ಒಂದು ನಂದು ಸ್ವಂತ ನಾನು ಬೆಳೆಸೋಂಥ ಫೋನು, ಇನ್ನೊಂದು ನನ್ನ ಹಸ್ಬೆಂಡ್ ಫೋನಲ್ಲಿ ಶೂಟ್ ಮಾಡ್ಕೊಳ್ತಿರ್ತೀನಿ. ಒಂದು ಕಡೆ ಶ್ಲೋಕ ವಿಷ್ಣು ಸಹಸ್ರನಾಮ ಎಲ್ಲ ಹಾಕ್ಬಿಟ್ಟು ಇನ್ನೊಂದು ಫೋನಿಂದ. ಇವತ್ತು ನಮ್ಮ ಮನೆಯವ್ರು ಸ್ವಲ್ಪ ತಡವಾಗಿ ಬರ್ತಾರೆ. ನಾಳೆ ಆ ವಿಡಿಯೋಗಳನ್ನ ಪೂಜೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಹೇಳ್ಕೊಳ್ಳೋ ಅಂಥದ್ದು ಈ ವಿಡಿಯೋದಲ್ಲಿ ತುಂಬ ಅನುಭವ ಆಗಿದೆ ಇವತ್ತು ರಾಯರಿಂದ, ಅದನ್ನು ಹೇಳ್ತಾ ಹೋಗ್ತೀನಿ. ರಾಯರ ಆಶೀರ್ವಾದ ಸಿಕ್ತು. ಅದಾದಮೇಲೆ ನಾನು ರಾಯರಿಗೆ ನೈವೇದ್ಯ ಮಾಡಿದೆ. ನೈವೇದ್ಯ ಮಾಡೋ ಟೈಮಲ್ಲಿ ಇದನ್ನು ಅನಾಹುತ ಅಂತ ಹೇಳಬೇಕು ಅಥವಾ ಶುಭ ಶಕುನ ಅಂತ ಹೇಳಬೇಕು, ನನಗೆ ಇದುವರೆಗೂ ಗೊತ್ತಿಲ್ಲ. ಬಟ್ ನಾನು ಪೂಜೆ ಕೂತಾಗ ಅಲ್ಲಿ ಏನೇ ನಡೆದ್ರೂ ನಾನು ಅದನ್ನು ಯಾವುದನ್ನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ. ಯಾಕಂದರೆ ರಾಯರ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ನಾವು ರಾಯರ ಮುಂದೆ ಕೂತಿದ್ದೀವಿ ಅಂದರೆ ಅದು ರಾಯರೇ ನಡೆಸ್ತಿರೋದು ಅಂತ ನಾನು ಭಾವಿಸ್ತೀನಿ. ಏನೇ ಆಗಲಿ ಅದು ನಾನು ರಾಯರಿಗೆ ಅಲ್ಲೇ ಹೇಳ್ಬಿಡ್ತೀನಿ, ಇದು ನಿನ್ನ ಇಚ್ಛೆ ಅಂತ ಆಗ್ತಿರೋದು ರಾಯರೇ, ನನಗೆ ಗೊತ್ತಿಲ್ಲ, ತಪ್ಪೋ ಸರಿಯೋ ಒಳ್ಳೆಯದೋ ಕೆಟ್ಟದ್ದೋ ಎಲ್ಲ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಪೂಜೆ ಕಂಟಿನ್ಯೂ ಮಾಡ್ತೀನಿ. ನೈವೇದ್ಯ ಮಾಡೋ ಟೈಮಲ್ಲಿ ಈ ಬಾಳೆಹಣ್ಣೆಲ್ಲ ಇಟ್ಟಿದ್ನಲ್ಲ, ಅದ್ರ ಮೇಲೆ ಅಕ್ಷತೆ ಫುಲ್ ಚೆಲ್ಲೋಯ್ತು ಬಾಳೆಹಣ್ಣಿನ ಮೇಲೆ. ಅದು ಒಳ್ಳೆಯದೋ ನನಗೆ ಗೊತ್ತಿಲ್ಲ. ಸರಿ ಹಿಂಗಾಯ್ತಲ್ಲ ರಾಯರೇ ಅಂತ ಹೇಳಿ ಅದನ್ನು ನೈವೇದ್ಯ ಮಾಡಿದೆ ಅದ್ರ ಸಹಿತ. ಅದಾದಮೇಲೆ ನಾನು ಮನೇಲಿ ರಾಯರಿಗೆ ಅಂತ ಹೇಳಿ ರವೆ ಉಂಡೆ, ಹೆಸರುಬೇಳೆ, ಕಡಲೆಬೇಳೆ, ಕೋಸಂಬರಿ, ಬೆಣ್ಣೆ, ನೀರು, ಹಾಲು ಇಟ್ಟಿರೋ ತಟ್ಟೆನ ರಾಯರಿಗೆ ನೈವೇದ್ಯ ಮಾಡಿದೆ. ಅದಾದಮೇಲೆ ನಾನು ರಾಯರಿಗೆ ಏನೇ ತಪ್ಪಿಕೊಂಡಿದ್ರು ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಆರತಿ ಮಾಡಿ ಪ್ರದಕ್ಷಿಣೆ ಮಾಡಿದೆ. ಆಮೇಲೆ ನನಗೆ ಎಂದಿನಂತೆ ಮನೆ ಕೆಲಸಗಳಿತ್ತು.
ಹೋದೆ. ಹೋಗಿ ಬರ್ತಾ ನಾನು ರಾಯರ ಕಡೆ ನೋಡಿದಾಗ ರಾಯರ್ ಲೆಫ್ಟ್ ಸೈಡು ಒಂದು ಯೆಲ್ಲೋ ಕಲರ್ ರೋಸ್ ಇಟ್ಟಿದ್ದೆ. ಅವೆರಡೂ ಕೂಡ ಬಿದ್ದಿತ್ತು. ಸರಿ ತಗೊಳ್ಳೋಣ ಅಂತ ಹೇಳಿ ತಗೊಳ್ಳುವಾಗ ನನ್ಗೆ ಯಾಕೋ ಈ ವಿಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಮನ್ಸು ಕೊಟ್ಟರು. ಸರಿ ನಾನು ಆ ಹೂಗಳನ್ನ ತೊಗೊಂಡು ಹೀಗೆ ರಾಯರ ಹತ್ರ ವಿಡಿಯೋನ ಆನ್ ಮಾಡಿ ಹಿಡ್ಕೊಂಡೆ. ನಾನು ಗೆಸ್ಸೇ ಮಾಡಿರಲಿಲ್ಲ ರಾಯರು ಹೂ ಪ್ರಸಾದ ಕೊಡ್ತಾರೆ ವಿಡಿಯೋಗೆ ಅಂತ. ನೋಡಿದ್ರೆ ಬಲಭಾಗದಿಂದ ಮತ್ತೆ ಒಂದು ಗುಲಾಬಿ ಹೂನ ಪ್ರಸಾದವಾಗಿ ಕೊಟ್ಟರು. ಆಮೇಲೆ ತುಂಬ ಸಂತೋಷ ಆಯಿತು. ಏನೋ ನಾವು ಮಾಡಿರೋ ಪೂಜೆ ಅವ್ರಿಗೆ ಇಷ್ಟಪಟ್ಟು ಅವ್ರಿಗೆ ಅರ್ಪಿತ ಮಾಡಿಕೊಂಡು ನಮ್ಮ ಪೂಜೆನ ನಮಗೆ ಅನುಗ್ರಹಿಸ್ತಾರಲ್ಲ, ಅದೊಂಥರ ಸಂತೋಷ ಕೊಡುತ್ತೆ. ಸರಿ ಅಂತ ಹೇಳಿ ಮತ್ತು ನನ್ನ ಮಗಳು ನನ್ನ ಗಂಡ ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಬಂದೆ. ಬರೋದಕ್ಕೂ ಮುಂಚೆ ನಾನು ನಿನ್ನೆಯಿಂದ ನಾನು ಹೇಳ್ತಿದ್ದೆ ರಾಯರಿಗೆ, ನಮ್ಮ ಮನೆ ಪಾತ್ರೆ ತೊಳೆಯೋಕ್ಕೆ ಬರ್ತಾರಲ್ಲ ಸರೋಜ, ಅವರು ಮಂತ್ರಾಲಯಕ್ಕೆ ಬಂದಿದ್ದಾರೆ. ನೀವು ನನಗೆ ಅವ್ರ ಕೈ ಏನು ಕೊಟ್ಟು ಕಳಿಸ್ತೀರಾ, ನಿಮ್ಮ ಮನೆಯಿಂದ ನನಗೆ ಅಂತ ಏನು ಕಳಿಸ್ತೀರಾ ನಮ್ಮ ಮನೆಗೆ ನೋಡೋಣ ಅಂತ ಹೇಳ್ಕೊತಾ ಇದ್ದೆ ಮನಸ್ಸಲ್ಲಿ. ನಾನು ಮಧ್ಯಾಹ್ನ ರಾಯರ ಹತ್ರ ಹೋಗೋದಕ್ಕೂ ಮುಂಚೆ ಪ್ರತಿ ಗುರುವಾರ ನಾನು ಮಾತ್ರ ಯಾವ ಟೈಮ್ಗೆ ದೇವ್ರ ಮನೆಗೆ ಹೋಗ್ತೀನಿ ಆವಾಗ ಸ್ಯಾರಿ ಹಾಕ್ಕೊಂಡೆ ಒಳಗಡೆ ಹೋಗೋದು. ಸರಿ ಅದೇ ಟೈಮ್ಗೆ ನಾನು ದೇವ್ರ ಮನೆಗೆ ಹೋಗಬೇಕು. ಸರೋಜ ಕೂಗಿದ್ಲು, ಇವತ್ತು ಬರ್ತೀನಿ ಅಂತ ಹೇಳಿದ್ಲು ಮನೆ ಕೆಲಸಕ್ಕೆ. 3 ಡೇಸಿಂದ ರಜಾ ಇತ್ತು. ಸರಿ ನಾನು ಬಂದೆ ಒಂದು ನಿಮಿಷ ಅಂತ ಹೋದರೆ ಅವಳು ಅಕ್ಕ ತಗೊಳ್ಳಿ, ನಿಮಗೆ ಏನಾದರೂ ತರಬೇಕು ಅಂತ ತಂದೆ ಅಂದ್ಬಿಟ್ಟು ಕೊಟ್ಟಳು. ಏನು ಕೊಟ್ಟಳು ಅಂದರೆ ಈ ಕಾಮಧೇನು ಇರೋ ರಾಯರನ್ನ ಕೊಟ್ಟಳು. ನನಗೆ ಒಂದು ಕ್ಷಣ ಅಳು ಬಂದಷ್ಟು ಮೈಯೆಲ್ಲ ಒಂಥರ ರೋಮಾಂಚನ ಆಗ್ಬಿಡ್ತು. ಯಾಕೆ ಈ ಕಾಮಧೇನು ನೋಡಿದ ತಕ್ಷಣ ನಂಗೆ ಹಂಗೆ ಅನ್ನಿಸ್ತು ಅಂದರೆ, ನಾನು ಸುಮಾರು ಒಂದು 7-8 ತಿಂಗಳಿಂದ ರಾಯರೇ ನಮ್ಮ ಮನೇಲಿ ಫೋಟೋಗಳಿದೆ, ಆದರೆ ಕಾಮಧೇನು ಇರೋ ರಾಯರು ಯಾವುದೂ ಇಲ್ಲ ನಮ್ಮ ಮನೇಲಿ. ಕಾಮಧೇನು ಇರೋ ರಾಯರು ಬೇಕು ನನಗೆ. ಹೇಗೆ ತರಿಸ್ಕೊಳ್ಳೋದು, ಮಂತ್ರಾಲಯದಿಂದನೇ ತರಿಸ್ಕೊಳ್ಳೋದು ಅಥವಾ ಇಲ್ಲಿಂದ ಫೋಟೋಶಾಪಲ್ಲಿ ತೊಗೊಳ್ಳೋದು ಅನ್ನೋದು ನನಗೆ ಅಷ್ಟು ತಿಳಿದೆ. ನನಗೆ ಬೇಕು ಅನ್ನೋ ಆಸೆ ಮಾತ್ರ ಅವ್ರ ಹತ್ರ ಹೇಳ್ಕೊಂಡಿದ್ದೆ ರಾಯರ ಹತ್ರ. ನೋಡಿದ್ರೆ ಅವರು ಹುಡುಗಿ ಸರೋಜ ತುಂಬ ಇತ್ತು ಅಲ್ಲಿ, ನನಗೇನಾದರೂ ನಿಮಗೆ ತಂದುಕೊಡ್ಬೇಕು ಅಂದ್ಬಿಟ್ಟು ಇದನ್ನು ತಂದುಕೊಟ್ಟೆ ಅಂದು. ತುಂಬ ಖುಷಿ ಆಯಿತು. ಜೊತೆಗೆ ಅಕ್ಷತೆ ಮತ್ತು ಗಂಧ ಅಂತ ಹೇಳಿ ಕೇಸರಿ ಕಲರ್ದು ತಂದುಕೊಡ್ಲಿ. ಇದೆ ಫಸ್ಟ್ ಟೈಮ್ ನಾನು ಅದನ್ನು ನೋಡಿದ್ದು. ತುಂಬ ಸ್ಮೆಲ್ ಇದೆ. ಎಷ್ಟು ಸಂತೋಷ ಆಯಿತು ಅಂದರೆ, ನೋಡಿ ರಾಯರು ಪ್ರತಿಯೊಂದನ್ನು ಕೊಡ್ತಾರೆ, ಇಲ್ಲ ಅಂತ ಅನ್ನಲ್ಲ. ಆದರೆ ನಾವು ಕಾಯಬೇಕು. ನಾನು 8 ತಿಂಗಳ ಹಿಂದೆ ಅವ್ರ ಹತ್ರ ಹೇಳ್ಕೊಂಡಿದ್ದೆ, ನಾನು ಮಂತ್ರಾಲಯಕ್ಕೆ ಹೋದವಳಲ್ಲ ಇವತ್ತುವರೆಗೂ. ಇದು ಸೇರಿ ನಮ್ಮ ಮನೆಗೆ ಮಂತ್ರಾಲಯಕ್ಕೆ ಹೋದವರು 3ನೇ ಬಾರಿ ನಮ್ಮ ಮನೆಗೆ ಪ್ರಸಾದ ತಲುಪಿಸಿದ್ದಾರೆ. ಅದಕ್ಕೂ ಮುಂಚೆ ಯಾವತ್ತೂ ನಾನು ಮಂತ್ರಾಲಯದ ಪ್ರಸಾದ ನೋಡಿದವಳು ಅಲ್ಲ. ಈ ಸಲ ಏನು ವಿಶೇಷ ಅಂದರೆ, ನಾನು ಯಾವತ್ತೂ ರಾಯರ ಹತ್ರ ಹೇಳ್ಕೊಂಡಿದ್ದು, ನನ್ನ ಮನಸ್ಸಲ್ಲಿ ಇದ್ದಿದ್ದ ಆಸೆನ ರಾಯರು ಈಡೇರಿಸಿದ್ದಾರೆ. ಇದು ಸತ್ಯ. ಇವರು ಜಗ್ಗೇಶ್ ಸರ್ ಅವರು ಹೇಳ್ತಿದ್ರು, ಅವ್ರ ಭಕ್ತರು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ರಾಯರು ಹೇಗಾದರೂ ಮಾಡಿ ಅದನ್ನು ಅವ್ರ ಮನೆಗಳಿಗೆ ಅವ್ರಿಗೆ ತಲುಪಿಸ್ತಾರೆ ಅಂತ. ಆ ಮಾತು ಇವತ್ತು ನನ್ನ ಪಾಲಿಗೆ ಸತ್ಯ ಆಯಿತು. ನಿಜವಾಗ್ಲೂ ಆ ಕ್ಷಣ ನನಗೆ ದುಃಖನೇ ಬಂದುಬಿಡ್ತು. ಆಮೇಲೆ ಮತ್ತೆ ಅವ್ರನ್ನ ಪೀಠ ಹಾಕಿ ಇಟ್ಟು, ಗಂಧ ಇಟ್ಟು, ಹೂವಿಟ್ಟು ಅವ್ರಿಗೆ ನಮಸ್ಕಾರ ಸಲ್ಲಿಸಿದೆ. ಆಗಲೂ ಕೂಡ ನನಗೆ ರಾಯರು ತಂದಿರೋ ಹೊಸ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮೂರ್ತಿಯಿಂದ ಉಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ರು. ತುಂಬ ಸಂತೋಷ ಆಯಿತು. ಯಾವುದಕ್ಕೆ ಆದರೂ ನಾವು ಕಾಯಬೇಕು, ರಾಯರು ಕೊಟ್ಟೆ ಕೊಡ್ತಾರೆ ಅನ್ನೋದೊಂದು ಇದರಿಂದ ಅರ್ಥ ಆಯಿತು. ಬೆಳಿಗ್ಗೆ ನಾನು ಶ್ಲೋಕ ಹೇಳೋ ಸಮಯದಲ್ಲಿ ತಪ್ಕೊಳ್ಳಾದರೂ ಏನೋ ಒಂದು ತುಂಬ ಒಳ್ಳೆಯದೇ ನಡೀತು ಇವತ್ತು. ಅವ್ರ ಇಚ್ಛೆ ಹೇಗೆ ಇರುತ್ತೆ, ಇದನ್ನೇ ಮಾಡ್ತಾರೆ ಅವರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅತ್ಯಂತ ಕರುಣಾಮಯಿಗಳು. ಯಾರೇ ಅವ್ರ ಭಕ್ತರಿಗೆ ಅವ್ರು ಯಾವುದನ್ನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ ನಿಶ್ಚಯ ಮಾಡಿರ್ತಾರೋ ಆವಾಗ ಅವರೇ ಕೊಟ್ಟೇ ಕೊಡ್ತಾರೆ. ನಾವು ತಾಳ್ಮೆಯಿಂದ ಕಾಯಬೇಕಷ್ಟೆ. ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ. ನೊಂದವರ ಪಾಲಿಗೆ ಬೆಳಕಾಗಿ ಅವರು ಬಂದೇ ಬರ್ತಾರೆ. ನಾವು ಅವ್ರನ್ನ ಗಟ್ಟಿಯಾಗಿ ಭಕ್ತಿಯಿಂದ ನಂಬಿ ಪೂಜಿಸ್ಬೇಕಷ್ಟೆ. ಖಂಡಿತವಾಗ್ಲೂ ನೊಂದವ್ರಿಗೆ ಅವರು ಬೆಳಕಾಗಿ ಬಂದೇ ಬರ್ತಾರೆ. ರಾಯರು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.
ಇಟ್ಟಾಂಗೆ ಇರುವೆನೋ ಹರಿಯೇ, ಇಟ್ಟಾಂಗೆ ಇರುವೆನೋ ಹರಿಯೇ, ಎನ್ನ ದೊರೆಯೇ. ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಇಟ್ಟಾಂಗೆ ಇರುವೆನೋ ಹರಿಯೇ. ಸಣ್ಣ ಶಾಲ್ಯೋದನ್ನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನ